ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇರೋದು ಇಂಪನ. ಹಾಯ್ ಟಾಡಾ. ಅದಾದ್ಮೇಲೆ ಇವಳು ನನ್ನ ಸ್ಕೂಲ್ ಫ್ರೆಂಡು. ಇವತ್ತು ಸುಮಾರು ವ್ಲಾಗ್ ಶೂಟ್ ಮಾಡ್ತೀವಿ, ಹಾಗಾಗಿ ಇವತ್ತಿನ ಚಾಲೆಂಜ್ ಬಂದ್ಬಿಟ್ಟು ಗೆಸ್ ದ ಸಾಂಗ್ ನೇಮ್ ಬೈ ಯೂಸಿಂಗ್ ಇಮೇಜಸ್ ಇರುತ್ತೆ. ಆ ಇಮೇಜಸ್ ನೋಡಿ ಸಾಂಗ್ ನೇಮ್ ಗೆಸ್ ಮಾಡಬೇಕು. ಓಕೆನಾ? ಓಕೆ. ತೆಗಿರಿ ಫಸ್ಟ್ ನೀನೆ. ನಾನು ಹೇಳ್ಬೇಕಾ? ತೋರ್ಸ್ ನಂಗೆ, ನಾನು ಕಂಡುಹಿಡಿತೀನಿ. ಗೈಸ್ ಇವಳು ಫ್ರೆಂಡ್. ಒಂದು ನಿಮಿಷ ತಡಿ. ರಾಯರಿದ್ದಾರೆ. ಫಸ್ಟ್ ಯಾರು ಕಂಡುಹಿಡಿತಾರೋ ಅವ್ರಿಗೆ ಪಾಯಿಂಟ್ಸ್ ಹೋಗುತ್ತೆ. ಅದಾದ್ಮೇಲೆ ಇದು ನಂಗೆ ತೋರ್ಸು, ಅವರಿಗೆ ತೋರಿಸ್ಬಿಟ್ರೆ ಕಾಣಿಸ್ತಿದ್ಯಾ ಗೈಸ್? ಟೈಮಿಂಗ್ಸ್ ಏನಿಲ್ಲಪ್ಪ, ಕಂಡುಹಿಡಿಬೋದು. ವೈ ಕಾವೇರಿ ಈಸಿ ಗೈಸ್, ನಾನೆಲ್ಲ ಈಸಿ ಇರೋದು ಫಸ್ಟ್ ಟೈಮ್, ಅದಕ್ಕೆ ಈಸಿ ಇಟ್ಕೊಂಡಿದೀವಿ ಇಬ್ರು. ಆಯ್ತು, ಇವಾಗ ನಾನು ಅವಳಿಗೆ ತೋರಿಸ್ತೀನಿ. ಗೈಸ್ ಫಸ್ಟ್ ಇವಳೆ ತೋರಿಸ್ಬಿಡ್ಲಿಲ್ಲ ಒಟ್ಟಿಗೆ ಒಂದು ಸಲ. ಇರಿ, ನೆಕ್ಸ್ಟ್ ನೋಡಿ, ಇದನ್ನು ಕಂಡುಹಿಡಿಬೋದು ಮೋಸ್ಟ್ಲಿ ಅವಳು. ಈಸಿ ಇದೆ ಗೈಸ್, ಗೊತ್ತಾಗ. ನಾನು ಸೂಪರ್ ಹಂಗೆ ಹೇಳ್ಬೇಕಿತ್ತು ನಿಮಗೆ. ಹಂಗಾರೆ ತಡಿ, ಯಾವ ಬಿಟ್ಕೊಂಡವಳೆ ಕಡಿಲಿ. ರಾಂಗ್ ಹೇಳಿದ್ದವಳು. ಇಲ್ಲಪ್ಪ, ಈ ಲೆಕ್ಕಕ್ಕಿಲ್ಲ. ಹಂಗಾರೆ ನೀನ್ ಮುಂಚೆ ಹೇಳ್ಬೇಕಿತ್ತು. ಒಂದೇ ಅಂದ್ರೆ ಸ್ಟಾರ್ಟಿಂಗ್ ಒಂದು ಹೇಳಿದ ತಕ್ಷಣ ರಾಂಗ್ ಆಗುತ್ತೆ ಅಂತ. ಇವಳೇನು ರನ್ನಿಂಗ್ ಹೋಗ್ತಾ ಇರೋದು, ಇವಳು ಬಿಟ್ಕೊಂಡವಳೆ. ಇವಳು ಸೂಪರ್ ಈಸಿನೇ ಐತೆ ಕಂಡಿಡಿ. ಹಳೆದ ಹೊಸದ? ಸ್ವಲ್ಪ ಹಳೆದೆ. ಅದೆಲ್ಲ ನಾವು ಯೂಶಲಿ ಆಡ್ತೀವಿ, ಹುಡುಗರು ಆಡ್ತಾ ಇರ್ತಾರಲ್ಲ. ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ಏನೇ ಸಖತ್ತಾಗವಳೆ. ಅದು ಅಲ್ಲ, ಹೌದು. 2 ಸಲ ತಪ್ಪ ಹೇಳಿದ್ಲು ಗೈಸ್. ಆಯ್ತು, 3 ಚಾನ್ಸ್ ಇರ್ಲಿಕ್ಕೆ. ಆಯ್ತು, ಸೂಪರ್. ಹಂಗ ಹೇಳಿದ್ನಲ್ಲ ಹುಷಾರಾಗಿ ಇಟ್ಕೋ. ಇಲ್ಲಿ ನಮ್ಮ ಪಾಡು ಸಾಂಗ್ ಕಂಡು ಫೋನ್ ಹುಷಾರಾಗಿ ಇಟ್ಕೊ ಅಂತ ಹಾಕೊಂಡು. ಓಕೆ, ಇದೇನಿದು ಸೂಪರ್ ಅಂತವ್ರೆ. ಸೂಪರ್ ಹಾಕಳಿ. ಇಲ್ಲ ಹುಡುಗಿರ್ ಸಿಗಲ್ಲ ಮತ್ತೆ. ಈಸಿ ಬ್ರೋ, ಸೂಪರ್. ಇವಳು ಸೂಪರ್ಗೆ ಇನ್ನೊಂದು ಏನಂತಾರೆ ನಾವು ಅಂತಿದ್ವಲ್ಲ, ಸಖತ್ತಾಗವಳೆ. ಇನ್ನೊಂದು ಮಸ್ತು ಹುಡುಗಿ ಬಂದು. ಅದೇ ಗೈಸ್ ನೋಡಿ, ಈಸಿ ಇರೋದು. ನೆಕ್ಸ್ಟ್ ಇದು ಫುಲ್ ಈಸಿ ಇದೆ ಗೈಸ್, ಆರಾಮಾಗಿ ಕಂಡುಹಿಡಿತಾಳೆ. 1 2 3 ವಿಷ್ಣುವರ್ಧನ. ಅದು 1 2 3 ನೋಡಿದ ತಕ್ಷಣ ಗೊತ್ತಾಯ್ತು. ನೆಕ್ಸ್ಟ್ ಗೈಸ್, ಎಷ್ಟು ಪಾಯಿಂಟ್ಸ್ ಲೆಕ್ಕ ಹಾಕತ್ತಾ ಇದೆಯಾ? ಇಲ್ಲ, 3 ಆಯ್ತು. ಓಕೆ, ಈಸಿ. ಒಂದು ಮಳೆ ಬಿಲ್ಲ. ಕರೆಕ್ಟ್. 4 ನೆಕ್ಸ್ಟ್ ಗೈಸ್. ಅಲ್ಲ, ಎಷ್ಟು ಪಾಯಿಂಟ್ಸು? ಆಯ್ತು, ಒಂದೇ ಸಲ ಕಂಡಿಡಬೇಕು, ಅದನ್ನ ತೆಗೆದುಬಿಡು. ಆಯ್ತು, ಸೆಕೆಂಡ್ ಟೈಮ್ ಕಂಡಿದ್ದು 3 ಪಾಯಿಂಟ್ಸ್ ಅನ್ಸುತ್ತೆ. ಇದು ಇದನ್ನ ಗೈಸ್, ಇವಾಗಿನ ಕಾಲದ್ದೇನೆ. ಲೋಕ ನೀನೇ ಪ್ರಪಂಚ ನೀನೇ. ಗೈಸ್ ಇವರಿಬ್ರು ಏನನ್ಬೇಕು ನಾನು? ಅವ್ರಿಬ್ರು ಏನಂದಿದ್ರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಬೇಕಾರೆ ಮುಖ ನೋಡ್ತಾ ಇರತ್ತೆ ಹೇಳ್ಬೇಕಾ ನಾನು? ಜೀವನಿ ಅಲ್ಲ, ಲೋಕ ಅಲ್ವಾ? ಅಲ್ಲ, ಇವಾಗಿನ ಕಾಲದ್ದೇ. ರೀಸೆಂಟ್ ವೇಟ್ ಇವಾಗಿನ ಕಾಲದ ಇವಾಗಿನ ಇರ್ದೆ. ಜಗವು ನೀನು, ಜಗವು ಅಲ್ಲ, ಫಸ್ಟ್ ಒನ್ ಕರೆಕ್ಟು. ಜಗವು ನಾನು ಜಗವು ನಾನು ಜಿ ಅಲ್ಲ, ತಡೀರಿ ಗೈಸ್, ನಾನು ಫಸ್ಟ್ ಹೇಳ್ತಿರೋದು ಕರೆಕ್ಟ್ ಐತೆ. ಜಗವು ಅನ್ನದ ಜಗ ಕರೆಕ್ಟ್. ಜಾಗ ನೀನು. ವೇಟ್
ನೀ ಅದು ಕರೆಕ್ಟು. ಜಗ ನೀ ಅದು ಕರೆಕ್ಟ್ ಅಂತೆ. ತಡಿ ಹಂಗಾರೆ ಇದು ಜಗತ್ತು ನೀನು ಅಲ್ವಾ? ಇದು ಯಾವುದು ಗೈಸ್? ಜಗತ್ತು ನೀನು. ಜಗವು ನೀನು ಜೀವನ್ ಕಪಲಾಟಸು ನೀವು. ಜಗವು ನೀನು ಮುತ್ತು ನೀನು. ಮುಖ ನೋಡ್ತಾ ಇರೋದು ಏನ್ ಅನ್ಬೇಕು ನಾನು ಗೈಸ್. ಅದನ್ನೇನು ಅಲ್ಲಿ ಮುಖ ನೋಡ್ತಾ ಇರೋದು ಅದಾದ್ರೂ ಹೇಳಿ ನಂಗೆ. ಅವ್ರು ಅಟ್ಲೀಸ್ಟ್ ಅವಳೇನು ಬೀಳ್ತಿದ್ದಾಳೆ, ಬೀಳೋದು ನೀನು ಅಂತ ಇರ್ಬೇಕು. ನಂಗೆ ಅರ್ಥ ಆಗ್ತಿಲ್ವಲ್ಲೇ? ಗೊತ್ತಿಲ್ವಾ? ತಡಿ ಬಿಡು. ಯಾಕೆ ಇವಳಿಗೆಲ್ಲ ಈಸಿ ಇಟ್ಟಿದ್ದೀನಿ ನಾನು. ಈಸಿನ ಇದೆ ಬ್ರೋ ಅದು. ಜಗ ನೀ ಜೀವ. ಅವಳ ಏನಂತಾರೆ ಹುಡುಗಿ? ಹೆಂಗ್ಸು ನೀ ಅಲ್ವಾ ಬ್ರೋ? ಗೊತ್ತೇ ಆಗ್ತಿ. ತಡಿ ಜಗನಿ ಅವಳನ್ನೇನಂತಾರೆ? ಅವಳನ್ನೇನಂತಾರೇನೆ ಏನೇ ಅವಳನ್ನೇನಂತಾರೆ ಅಂದರೆ ಮೂವಿ ಎಣ್ಣೆ ಮೇಡ ಇದು ನಿಂಗೂ ಇದು ಲವ್ ಮಕ್ಕಳ ಅಲ್ಲ ಅಲ್ಲ ಅಲ್ಲ. ಜಗವು ನೀನು ಜೀವನ ಅಲ್ಲ ಬ್ರೋ. ಲವ್ 46 ಅದೇನೋ ಇದೆಯಲ್ಲ ಒಂದು ಸಾಂಗ್. ಒಂದು ಲವ್ ಬೀಚಲ್ಲಿ ಶೂಟ್ ಮಾಡಿರ್ತಾರಲ್ಲ ಅದು. ನೋಡು ಹಿಂಗೆಲ್ಲ ನೀವ್ ಹೇಳ್ಬೇಕು. ಲವ್ ಮಾಕ್ಟೇಲ್ ಇಲ್ವಾ ಅವಳು ಒಬ್ಳು? ಹೆಂಗೆ ನಾವು ಅಂತಾಳಲ್ಲ, ಅವಳು ಆ ಮೂವಿಲಿ ಹೀರೋಯಿನು. ಅದು ಲವ್ 3 ಸಮಥಿಂಗ್ ಏನೋ ಐತೆ. ಅದು 360 ಯಾವ್ದಾದ್ರು ನಾವೇ ಹೇಳ್ಕೊತಿದೀವಿ, ಹೇಳ್ತಿಲ್ಲ ಹೆಸರುಗಳು. ಇನ್ನಂಗೆ ಇದು ಇವೆರಡು ಗೊತ್ತಾಯ್ತು, ಇವೆರಡು ಕರೆಕ್ಟ್ ಐತೆ. ಇವ್ರಿಬ್ರು ಏನಂತಾರೆ ಹೇಳಿ ನನಗೆ. ನನ್ನ ಏನು ನಾನು ನಿಮ್ಗೆ ಏನ್ಬೇಕು? ಫ್ರೆಂಡ್ ಕನ್ನಡದಲ್ಲಿ ಗೆಳತಿ. ಜಗವು ನೀ ಇಷ್ಟು ಗೆಳತಿ ನೀ. ಈ ಸಾರ ಹೇಳಿದ್ರೆ ನಾನು ಹೇಳ್ತೀನಿ. ಗೊತ್ತಿಲ್ಲ ಅಂದ್ರೆ ನಾನು ತಡಿ ಹೇಳ್ತೀನಿ. ಗೆಳತಿ ನನಗೆ ಗೊತ್ತು, ಹೇಳ್ಕೊ. ಜಗ ನೀ ಗೆಳತಿ ತಗೋ ಅಲ್ವಾ? ನಂಗೆ ಅಲ್ವೇನೆ? ಅದನ್ನ ಜೋಡಿಸ್ಬಿಟ್ಟು ಹೇಳು ಸಾಂಗು. ಲೋಕ ಕರೆಕ್ಟ್ ಜಗ ನೀನು ಜಗ ನೀನು ಇಷ್ಟು ಇಂಟಿ ಕೊಟ್ಟರು. ಜಗ ನೀನು ಗೆಳತಿ ನಾನು. ಜಗ ನೀನು ಗೆಳತಿ ನಾನಾ? ಜಗ ನೀನು ಇಷ್ಟು ಈಸಿ ಇರೋದು ಕಂಡು ನಿಮಿಷ ಹೊಡೆದ ಹಾಕ್ಬಿಡ್ತೀನಿ. ಹೋಯ್ತು ಎಳೆ ತಗೆ. ಜಗವೇ ನೀನು ಗೆಳತಿ. ಗೈಸ್ ನಾನು ಎಷ್ಟೊಂದು ಇಂಟು ಕೊಟ್ಟಿದ್ದೀನಿ, ನೀವೇ ನೋಡಿ. ಆಯ್ತು ಅಲ್ಲ ತಡಿ, ಅದೆಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಜಗ ನೀನು ಗೆಳತಿ ಅಂತ ನಾನು ಅದನ್ನೇ ಹೇಳಿದೀನಿ. ಪ್ಲಸ್ ಅದೇನಂದ್ರೆ ಇದು ನಿರೀಕ್ಷೆ ಮಾಡಕ್ ಬರ್ತಲ್ಲ, ಅರ್ಜುನ್ ಜನಿ ಅಲ್ವಾ ನಾನು ಅಂತ. ಜಗ ನೀನು ಏನು ಮತ್ತೆ ಯಾರು ಹೇಳೆ ಸಾಂಗ್ ಹೇಳೆ. ಜಗವೇ ಗೆಳತಿಯೇ. ಅದು ಅಷ್ಟೇ ನಂದು. ನಿಂದು ಇನ್ನೊಂದಿದೆ ಗೈಸ್ ಲಾಸ್ಟ್. ಇದು ಈಸಿದೆ. 3 ಪಾಯಿಂಟ್ಸ್ ಅನ್ಸುತ್ತೆ. ಎಣ್ಣೆಗೋ ಸೋಡಗೋ ಎಂತ ಒಳ್ಳೆ ಫ್ರೆಂಡು. ಎಷ್ಟು ಪಿಕ್ಚರ್ಸ್ ತೋರಿಸ್ತೆ ನೀನು? ಎಷ್ಟು ತೋರಿಸ್ತೆ? 4 2 ರಾಂಗ್ 6 ತೋರಿಸಿದ್ಯಾ? ನೀನು ಅದು ಹಂಗೆ ಅನ್ಸೋದು. ನಿಂದು ನೋಡುವಾಗ ಒಂಥರ ಅನಿಸ್ತಿತ್ತು. ಇವಾಗ ನಂದು 4 ಪಾಯಿಂಟ್ಸ್, ಅವಳ್ದು ಎಷ್ಟಿದೆ ಅಂತ ನೋಡೋಣ. 3 ಇಂಟ್ಸ್ ಕೊಡ್ತೀನಿ ಅಕಸ್ಮಾತ್ ಕಂಡುಹಿಡಿಲಿಲ್ಲ ಅಂತ ಅಂದರೆ. ಓಕೆ, ಫಸ್ಟ್ ಒನ್. ಗೊತ್ತಾಯ್ತು ಗೈಸ್. ಹೇಳಿ ಮತ್ತೆ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. 1 ಪಾಯಿಂಟ್ ನೆನ್ಪಿಟ್ಟು. ಸೆಕೆಂಡ್ ಒನ್. ಇದು ಈಸಿ, ಎಲ್ಲ ಈಸಿ ಒಳಗೆ. ಗುರುವಾರ ಸಂಜೆ ಹೊರಟಿದ್ದೆ ಅಲೆಯೋಕೆ. 2 ಪಾಯಿಂಟ್ಸ್. ಇದು ಥರ್ಡ್ ಒನ್. ಅವಳೆ ನೋಡ್ಕೊತಾಳೆ, ನನಗೆ ಗೊತ್ತಾಗ್ತಿಲ್ಲ. ಗೊತ್ತಾಯ್ತು. ಮನ್ನಾಡಡಿಕೆ
ಮೈಸೂರು ವಿಲೇಜ್. ಇವಳು ಮೇ ಬಿ ನೋಡಿರ್ಬೇಕು. ಇಲ್ಲ ಗೈಸ್, ಅದು ನೋಡಿದ ತಕ್ಷಣ ಗೊತ್ತಾಗ್ತೈತೆ ಈಸಿಯಾಗಿ. ಆಯ್ತು 3. ಇವತ್ತು ಕೈ ಸಿಂಗೈತೆ. ಯಾವ ಹಳೇದ ಅಥವಾ ಏನೋ ಎಂತ ಸಾಂಗು? ಹೊಸದೇ, ಹಳೇದಲ್ಲ ಹೊಸದೇ. ಏನಿದು? ಬನ್ನು ಇದು ಯಾಕೆ ಬಂದ್ಬಿಡಿ, ಎಲ್ಲ ಹೇಳ್ಬಿಡ್ತೀನಿ. 2 ಕ್ಲೂ ಆಗಾಯ್ತು. 2 ಅಲ್ಲ, ಒಂದೇ. ಇದು ಹೇಳು. 2 ಕ್ಲೂ ಹೇಳಿದ್ನಲ್ಲ. ಹಳೆ ಸಾಂಗು ಇದು. ಹಳೇದಂದ್ರೆ ಸಾರಿ ಹಳೇದಲ್ಲ, ಹೊಸದು. ಇವಾಗಿನ ಟ್ರೆಂಡಲ್ಲಿ ಇರೋದಾ? ಬ್ಯಾಂಗಲ್ ಅದಾ? ನನಗೆ ನೀನು ಹೇಳ್ಕ, ನೀನು ಬಂದ್ಬಿಡು, ನಾನು ಹಿಂಗೆ ಹೇಳ್ಬಿಡ್ತೀನಿ. ಏನಾದರೂ ಹೇಳ್ಕೊ. ಪಾಯಿಂಟ್ಸ್ ಕೊಡೋದು ಎಷ್ಟು ಈಸಿಯಾಗೆಲ್ಲ ಇಂಟ್ ಕೊಟ್ಟತಾನೆ. ನೀನು ಹೇಳಿಗ ಅದು ಈಸಿನೇ. 2 3 ಎಷ್ಟಾಯ್ತು ಪಾಯಿಂಟ್ಸ್ ನಿಂದು ನೆನಪಾಯ್ತಾ? ಎಷ್ಟು? 3. ಬಳೆ ಕರೆಕ್ಟ್ ಅದು. ಅಲ್ಲಿ ನೋಡ್ರೆ ಬಳೆ ಅಂತಾನೆ ಗೊತ್ತಾಗತ್ತೆ. ನೆಕ್ಸ್ಟ್ ಹೇಳು. ಬನ್ನು ಎಲೆ. ಬಳೆ ಬನ್ನೆ, ಬಳೆ ಬನ್ನೆ. 5 ಬಳೆ ಬನ್ನೆ. ನಾನು ಎಷ್ಟು ಇಂಟ್ ಕೊಟ್ಟಿದ್ದೆ, ನಂಗೆ ಇಂಟ್ ಕೊಡು. ನಾವೆಲ್ಲ ಈಸಿ ಇಂಟಿಲ್ಲ ಇಲ್ಲಿ. ಹೇಳು ಯಾವ ಹೀರೋ ಅಂತ ಹೇಳು. ಹೀರೋ ಹೇಳಿದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಇಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡಿ ಅದೇ ಇರೋದು ಕಂಡುಹಿಡಿಯೋದ್ರ. ಹೀರೋ ಹೇಳು. ಇಲ್ಲ, ಹೀರೋ ಹೇಳಿದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಏನು ಹೇಳು? ಸೆಕೆಂಡ್ ನಾನು ಫಸ್ಟ್ ಒನ್ ಕರೆಕ್ಟು. ಬನ್ನು. ಇದನ್ನ ಕನ್ನಡದಲ್ಲಿ ಹೇಳ್ಬೇಕಾ ಇಂಗ್ಲೀಷಲ್ಲಿ ಹೇಳ್ಬೇಕಾ? ಏನಂದೆ ನೀನು ಅವಾಗಲೇ? ಬಳೆ. ಬಳೆ ಬಳೆ ಬನ್ನು ಹೇಳು ಮುಂದೆ. ಇಸ್ಕೊಯ್ತಾ? ಬಳೆ ಬಣ್ಣು. ನೆಕ್ಸ್ಟ್ ಹೇಳು. ಎಲೆ. ಜಾಯಿನ್ ಮಾಡು. ಓರು ಹೇಳು. ಗೊತ್ತಾಯ್ತಲ್ಲ ಗೈಸ್, ನೀವಂತರ ಇಂಟ ಕೊಡ್ತಾಯಿಲ್ಲ ಅವಾಗೆ. ಇದು ಕನ್ನಡದಲ್ಲಿ ಆಯ್ತು. ಹೀರೋಯಿನ್ ನೇಮ್ ಆದರೂ ಹೇಳು. ಅವಳು ಹೊಸಬ್ಳೆ. ಅಂದ್ರೆ ಅದೇ ಅದೇ ಹೀರೋ ಹೇಳಲ್ಲ. ಮುಗೀತು. ಎಷ್ಟುಂಟು ಗೊತ್ತಾಗ್ತಿಲ್ವಾ? ಬ್ಯಾಂಗಲ್ ಬಂಗಾರಿ. ನಾನು ಆಗ್ಲೇ ಹೇಳಿದೆ ತಾನೆ ಬ್ಯಾಂಗಲ್ ಬಂಗಾರಿ ಅಂತ. ನೀನ್ ಅದನ್ನ ಕರೆಕ್ಟಾಗಿ ಹೇಳ್ಬೇಕಿತ್ತು. ಬ್ಯಾಂಗಲ್ ಬಂಗಾರಿನಾ ಮಗ ನೋಡ್ತಾಳೆ ಅಂತ ಹೇಳ್ಬೇಕಿತ್ತು. ಇದು ಇದು ಕಾಮಿಡಿ ಇರುತ್ತೆ. ನಂಗೆ ಮರ್ತೋಗೈತೆ. ನಾನೇ ಹುಡುಕಿರೋದು ಹಂಗೆ ಏನಂತ ನೆನಪಾಗ್ತಿಲ್ಲ. ಇಟ್ಸ್ ಫೈನ್, ನಾನು ಮತ್ತೆ ವ್ಲಾಗ್ ನೋಡ್ಕೊಂಡು ಹೇಳ್ತೀನಿ ಅದು ಅಂತ. ಕಾಯುವೆ ನಾನು ಹಾಗೆ ಜನುಮ ಪೂರ ನಿನ್ನನ್ನೇ. 4 ಆಯ್ತು. ಇನ್ನೇ ನಾಳೆ ವಿನ್ನು. ಇದು ಟ್ರೆಂಡಿಂಗ್ ಸಾಂಗ್. ಆರಾಮಾಗದಂತೆ ಅಷ್ಟೇ ಆಯ್ತು. ಇನ್ನೇನು? ನಾನೇ ನೀನಂತೆ ನೀನಂತೆ ನೀ ಎಲ್ಲ ನೋಡ್ಕೊಂಡು ಕೈಸಿಲ್ಲ. ಪ್ರಾಮಿಸ್ ನೋಡ್ಕೊಂಡಿಲ್ಲ ಅಷ್ಟೇ. ಇದು ಕೈಸಿದು. ಇದು ಫಾರ್ಮೇಶನ್ ಮಾಡೋದೇ ಇರೋದಲ್ಲಿ ಮಜಾ. ಫಾರ್ಮೇಶನ್ ಮಾಡು. ಅದಕ್ಕೆ ಫಾರ್ಮೇಶನ್ ಮಾಡು, ಗೊತ್ತಾಗುತ್ತೆ. ಅವಾಗ ಕಾಮಿಡಿ. ಏನದು? 12 ನಿಮಿಷ ಆಯ್ತು ವಿಡಿಯೋ. ಯೋರ್ ಪಲ್ಲಿ ಯೋರ್ ಪಲ್ಲಿ ಯೂಸ್ ಮೈನ್ ನೋ ಯುವರ್ಸ್. ಗೊತ್ತಿಲ್ಲ ಗೈಸ್, ನೀನು ಹೇಳ್ಬಿಡು. ಫಾರ್ಮೇಶನ್ ಮಾಡ್ಕೊಂಡು ಕಂಡಿಡಿ. ನೀನೆಲ್ಲೋ ಪಲ್ಲಿ ಐತೆ, ನೀನೆಲ್ಲೋ ಪಲ್ಲಿಯಲ್ಲೇ ಇರ್ಬೇಕು.
ನಿನ್ನಲ್ಲಿ ಯಾರು ಇಲ್ಲ ನನ್ನಂತೆ ಹುಡುಗ. ನಿನ್ನಲ್ಲಿ ಯಾರು ಕಾಣದ ಗೊತ್ತಿಲ್ಲ, ಹೇಳು ನೀನು. ಅದೇ ಕರೆಕ್ಟ್. ಊರಲ್ಲಿ ಯಾರಿಲ್ಲ ನನ್ನ ಅಲ್ಲಿ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಅಷ್ಟೇ ಗೈಸ್. ಇದೆಲ್ಲ ಆಬ್ವಿಯಸ್ಲಿ ಅವಳೇ ವಿನ್ ಆಗಿರೋದು. ನಾನೇ ಹೇಳಕ್ ಕೊಡೋದು ಈ ತರ ಮಾಡೋಣ ವ್ಲಾಗ್ಸ್ ಅಂತ. ಇವರೇ ವಿನ್ ಆಗೋದು. ಯಾಕಂದ್ರೆ ನಾನು ಇನ್ನೂ ಏನು ಪ್ರಿಪೇರೇ ಆಗಿರಲ್ಲ. ಇವರೆಲ್ಲ ಮನೆಯಿಂದನೇ ಎಂತೆಂತ ಟಾಸ್ಕ್ ಕೊಡ್ತಾಳೆ ಅಂತೆಲ್ಲ ಪ್ರಿಪೇರ್ ಹಾಕೊಂಡ್ ಬಂದಿರ್ತಾರೆ ಇವ್ರುಗಳು. ಇದು ಸುಳ್ಳು. ಆನ್ ಸ್ಪಾಟ್ ಇವಾಗ ನಾವಿಬ್ರು ಪ್ರಿಪೇರ್ ಆಗಿದ್ದಲ್ಲ, ಅದು ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ಅಷ್ಟೇ. ಹೌದು, ನೋಡ್ಬಿಟ್ಟೆ ಸೆಲೆಕ್ಟ್ ಮಾಡಿದ್ದು ಅಷ್ಟೇ ಗೈಸ್. ಇದು ಒಂದು ನಾರ್ಮಲ್ ಫನ್ನಿ ಕಾನ್ವರ್ಸೇಷನ್ ಆಗಿ ಒಂದು ವ್ಲಾಗ್ ಮೂಡ್ ಬಂದಿದೆ. ಹೌದು ಗೈಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅದೆಡಿಟ್ ಮಾಡ್ಬಿಡು. ಅಲ್ಲೊಂದು ಬ್ಲ್ಯಾಕ್ ಇಮೋಜಿ ಹಾಕ್ತೀನಿ, ಅದನ್ನ ಹಾಕ್ತೀನಿ. ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ, ಬಾಯ್ ಬಾಯ್.